ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಸಾಕಷ್ಟು ಅಭ್ಯರ್ಥಿಗಳಿಗೆ ಅಂದರೆ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷದ ಸರ್ಕಾರಿ ಕೋಟಾನುಸಿ ಬಿ.ಎಡ್ ಒಂದು ಸೀಟನ್ನು ಪಡ್ಕೊಂಡು ಆ ಬಿ.ಎಡ್ ಅನ್ನು ಮಾಡಬೇಕು ಅಂತ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳ ಪೈಕಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಥರ್ಡ್ ರೌಂಡ್ ಕೂಡ ಕಂಪ್ಲೀಟ್ ಆಗಿದ್ರು ಕೂಡ ಒಂದು ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಓಪನ್ ಆಗಿದ್ರು ಕೂಡ ಕೆಲವೊಂದು ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸಬೇಕು ಹಾಗೆ ಅಂತಕ್ಕಂಥ ಒಂದು ಸಂದೇಹಗಳು ಡೌಟ್ಸ್ಗಳಿರೋದು ಆ ಅಭ್ಯರ್ಥಿಗಳು ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಸಾವಿರಾರು ಅಭ್ಯರ್ಥಿಗಳು ಆ ಒಂದು ಪೈಕಿ ವೆರಿಫಿಕೇಶನ್ ಆಗಿರುವಂಥ ಅಭ್ಯರ್ಥಿಗಳು ಇರುವಂಥದ್ದಾಗಿರುತ್ತೆ ಆ ಅಭ್ಯರ್ಥಿಗಳಿಗೆ ಮತ್ತೊಂದು ಅವಕಾಶನ ಇವಾಗ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ ಅಂದ್ರೆ ಹಾಗಾದ್ರೆ ಇನ್ನ ಕೆಲವೊಂದು ಅಭ್ಯರ್ಥಿಗಳು ಬರ್ತಿರುವಂಥ ಪ್ರಶ್ನೆ ಈಗ ಆ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತೇನೆ ಏನು ಮಾಡಬೇಕು ಎಲ್ಲಿ ಹೋಗಬೇಕು ಯಾವ ದಿನಾಂಕದೊಳಗಡೆ ಅಂತ ನಂತರದಲ್ಲಿ ಅಭ್ಯರ್ಥಿಗಳು ಕೂಡ ವೆರಿಫಿಕೇಶನ್ ಆದ್ರೆ ಅವ್ರನ್ನ ಕೂಡ ಪರಿಗಣಿಸ್ತಾರೆ ಅಂತ ಹೇಳ್ಬೋದು ನಂತರ ಇನ್ನ ಕೆಲವೊಂದು ಅಭ್ಯರ್ಥಿಗಳಿಗೆ ಇನ್ನೂ ಅಷ್ಟು ಸೀಟ್ಸ್ಗಳು ಏನಾದರೂ ಉಳಿದಿದ್ದಾವಾಗಿದ್ರೆ ಸೊ ಮತ್ತಿವಾಗ ಆ ಅಭ್ಯರ್ಥಿಗಳನ್ನ ಕೂಡ ಇನ್ಕ್ಲೂಡ್ ಮಾಡ್ತಿರೋದ್ರಿಂದ ಅಂತಕ್ಕಂಥ ಡೌಟ್ಸ್ ಇರೋದಲ್ಲ ಇದರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂತೀರಿ ವಿಡಿಯೋದಲ್ಲಿ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಬಿ.ಎಡ್ಗೆ ಸಂಬಂಧಪಟ್ಟಂತೆ ಮತ್ತೆ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳ್ಕೊಳ್ಬೇಕು ಅಂತ ನಿಮಗೆ ಸ್ನೇಹಿತರೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ ಇದು ಸಬ್ಸ್ಕ್ರೈಬ್ ಆಗೋದು ಉಚಿತ ಕೂಡ ಇರುತ್ತೆ ಅಭ್ಯರ್ಥಿಗಳಿಗೆ ಅಂತ ತಿಳಿಸ್ತಾ ಇದೀಗ ಮಾಹಿತಿನ ಹೆಚ್ಚುವರಿಯಾಗಿ ವಿಡಿಯೋಸ್ನ ಕೂಡ ಒಂದು ಯೂಟ್ಯೂಬ್ನಲ್ಲೇ ಪಡ್ಕೋಬೇಕು ಅಥವಾ ಈ ಥರ ಒಂದು ಕೋಚಿಂಗ್ಗಳ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡದ ಒಂದು ಜಾಯ್ನ್ ಆಪ್ಷನ್ ಕೂಡ ನೀಡಿರುವಂಥದ್ದಾಗಿರುತ್ತೆ ಯೂಟ್ಯೂಬ್ನಲ್ಲೇ ಸೊ ಒಂದು ಜಾಯ್ನ್ ಆಗೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಗಳು ನಿಮಗೆ ಅಲ್ಲಿ ಸಿಗುವಂಥದ್ದು ಇರುತ್ತೆ ನಾರ್ಮಲ್ ವೀಡಿಯೋಸ್ಗಿಂತ ಮೆಂಬರ್ಸ್ ಓನ್ಲಿ ಹೆಚ್ಚುವರಿ ಮಾಹಿತಿಗಳು ನಿಮಗೆ ಸಿಗೋದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ಒಂದು ವೀಡಿಯೋಸ್ಗಳು ಸಿಗುತ್ತೆ ನಂತರದಲ್ಲಿ ಅಭ್ಯರ್ಥಿಗಳು ನಾವು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಅಂತ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ ಅಂತ ಹೇಳ್ತಾ ಈಗ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಇನ್ಸ್ಟಾ ಮುಖಾಂತರ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ಅಲ್ಲಿ ಅಭ್ಯರ್ಥಿಗಳಿಗೆ ಪೇ ಮಾಡುವಂಥ ಅಗತ್ಯ ಇರುವಂಥದ್ದಾಗಿರುತ್ತೆ ಹೆಚ್ಚುವರಿ ಡೌಟ್ಸ್ ಅಥವಾ ಮೆಸೇಜ್ ಕಾಲ್ ಮುಖಾಂತರದಲ್ಲಿ ಮಾಹಿತಿನ ವೈಯಕ್ತಿಕವಾಗಿ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಡೋದ್ರ ಮುಖಾಂತರ ಸೂಕ್ತ ಸಲಹೆ ಮಾರ್ಗದರ್ಶನ ನಿಮ್ಮ ಒಂದು ಸಮಸ್ಯೆಗಳಿಗೆ ಪಡ್ಕೊಳ್ಳೋದಕ್ಕೆ ಅದು ನಿಮಗೆ ನೆರವಾಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅಂತಕ್ಕಂಥದ್ದು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಅಭ್ಯರ್ಥಿಗಳಿಗೆ ಈಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಇವಾಗ ಒಂದು ಬಿ.ಎಡ್ನ ಅಪ್ಲಿಕೇಶನ್ ಅಂತೂ ಹಾಕಿದ್ವಿ ನಾವು ವೆರಿಫಿಕೇಶನ್ ಆಗಬೇಕು ಅಂತ ಗೊತ್ತಿದ್ದಿಲ್ಲ ಸೊ ಈಗ ವೆರಿಫಿಕೇಶನ್ ಆಗಬೇಕು ಅಂತಕ್ಕಂಥ ಒಂದು ಅಭ್ಯರ್ಥಿಗಳಿದೆಯಲ್ಲ ಅವ್ರ ಬಗ್ಗೆ ಮಾಹಿತಿನ ತಿಳಿಸುವಂತಿದ್ದಾರೆ ಸೊ ಅಭ್ಯರ್ಥಿಗಳಿಗೆ ಈ ಒಂದು ವೆರಿಫಿಕೇಶನ್ ಅಂತಕ್ಕಂಥದ್ದನ್ನು ಜನವರಿ ತಿಂಗಳ 17ನೇ ತಾರೀಕು 2026 ತನಕ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಆಪ್ಷನ್ ಎಂಟ್ರಿನ ಕೂಡ ಈ ಅಭ್ಯರ್ಥಿಗಳಿಗೆ ಮಾಡಲಿಕ್ಕೆ ಯಾರಿನ ವೆರಿಫಿಕೇಶನ್ ಆಗಿಲ್ವಲ್ಲ ಅಭ್ಯರ್ಥಿಗಳಿಗೆ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿತ್ತಲ್ಲ ಅಭ್ಯರ್ಥಿಗಳು ಆ ಅಭ್ಯರ್ಥಿಗಳು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಂತರದಲ್ಲಿ ವೆರಿಫಿಕೇಶನ್ಗೆ ಹಾಜರಾಗದಿರುವಂಥ ಅಭ್ಯರ್ಥಿಗಳು ವೆರಿಫಿಕೇಶನ್ ಮಾಡಿಸ್ಕೊಳ್ಳಿಕ್ಕೆ ಮತ್ತೆ ಅವಕಾಶನ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ನೀಡಿರೋದಾಗಿರುತ್ತೆ ಯಾಕಂದ್ರೆ ಅಭ್ಯರ್ಥಿಗಳಿಗೆ ಹಿಂದಿನ ಒಂದು ರೌಂಡ್ನಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ರು ಮತ್ತೆ ಅದನ್ನ ವಿಸ್ತರಣೆ ಕೂಡ ಮಾಡಿ ಒಂದು ಫಸ್ಟ್ ರೌಂಡ್ ಮುಂಚೆನೂ ಕೂಡ ಮಾಹಿತಿನ ಕೊಟ್ಟರು ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾಹಿತಿಗಳು ತಲುಪಿಲ್ಲ ಅನ್ಕೋತೀನಿ ಆ ಕಾರಣಕ್ಕೆ ನಿಮಗೆ ತಿಳಿಸ್ತಿರೋದು ವಿಡಿಯೋ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಅವ್ರಿಗೂ ಕೂಡ ಹೇಳಿ ಮತ್ತಷ್ಟು ಜನಕ್ಕೆ ಶೇರ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಆ ಕಾರಣಕ್ಕೆ ಸಾಕಷ್ಟು ಅಭ್ಯರ್ಥಿಗಳಿಗೆ ಮಾಹಿತಿ ಅಂತೂ ತಲುಪುತ್ತೆ ಸೊ ಬಿ.ಎಡ್ನ ಬಗ್ಗೆ ಯೂಟ್ಯೂಬ್ನಲ್ಲಿ ಮಾಹಿತಿ ಸಿಗ್ತಾ ಇದೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ಆ ಕಾರಣಕ್ಕೆ ಹೇಳ್ತಿರುವಂಥದ್ದು ಕನ್ನಡ ಯೂಟ್ಯೂಬ್ ಚಾನಲ್ ಬಿ.ಎಡ್ ಆಗಿರ್ಬೋದು ಟಿ.ಟಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿ ನಿಮಗೆ ಲಭ್ಯ ಇರೋದಾಗಿರುತ್ತೆ ಅಂತ ಹೇಳ್ತೀವಿ ಈಗ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ತಿಳಿಸುವಂತಾರೆ ಜನವರಿ 17ನೇ ತಾರೀಕು ತನಕ ನೀವು ಕೂಡ ಒಂದು ವೆರಿಫಿಕೇಶನ್ ಅನ್ನು ಮಾಡಿಸ್ಕೋಬೋದಾಗಿರುತ್ತೆ ವೆರಿಫಿಕೇಶನ್ ಆಗದಿರುವಂಥ ಅಭ್ಯರ್ಥಿಗಳು ಮತ್ತೆ ವೆರಿಫಿಕೇಶನ್ ಆಗಿತ್ತು ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂತು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಪರ್ಸೆಂಟೇಜ್ ಮಿಸ್ಟೇಕ್ ಮಾಡಿರ್ತೀರೋ ಅಥವಾ ಇನ್ನೊಂದೇನೋ ಏನು ಅಭ್ಯರ್ಥಿಗಳಿಗೆ ಒಂದು ನಾನ್ ಕರ್ನಾಟಕ ಸೆಲೆಕ್ಟ್ ಮಾಡಿರ್ಬೋದು ಬೇರೆ ಬೇರೆ ಏನೋ ರೀಸನ್ಗಳಿಗೆ ರಿಜೆಕ್ಷನ್ ಲಿಸ್ಟಲ್ಲಿ ಹೆಸರಿತ್ತು ಅಂದರೆ ನಿಮ್ಮದು ತಪ್ಪೇ ಇಲ್ಲ ಸಮಸ್ಯೆ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳನ್ನು ತಗೊಂಡೋಗಿ ನೀವು ಆಯ್ಕೆ ಮಾಡ್ಕೊಂಡಂಥ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿ.ಟಿ ಡಯಟ್ ನೂಡಲ್ ಸೆಂಟರ್ ಅಂತ ಏನು ಕರೀತಿರಲ್ಲ ಅಲ್ಲಿ ಹೋಗೋದ್ರ ಮುಖಾಂತರ ಸರಿಪಡಿಸ್ಕೋಬೋದಿರುತ್ತೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಎಲ್ಲಿ ಹೋಗಬೇಕು ಅಂದರೆ ನೂಡಲ್ ಸೆಂಟರ್ ಅಂತ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಆಯ್ಕೆ ಮಾಡಿರ್ತಿರಲ್ಲ ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಂದಿರುತ್ತೆ ಅಥವಾ ಕೆಲವು ಡಿಸ್ಟಿಕಲ್ಲಿ ಎರಡು ಕೂಡ ಇರ್ಬೋದಾಗಿರುತ್ತೆ ಅಲ್ಲಿ ಹೋಗೋರ ಮುಖಾಂತರದಲ್ಲಿ ನೀವು ಆಯ್ಕೆ ಮಾಡ್ಕೊಂಡಂಥ ಡಯಟ್ ಅಂತ ಏನು ಕರೀತಿಲ್ಲ ಅಥವಾ ಕೆಲವು ನೋಡಲ್ ಸೆಂಟರ್ ಅಂತ ಕೂಡ ಕರೀತಾರೆ ಸೊ ಅಲ್ಲಿ ಹೋಗೋರ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ಬೋದು ಏನೇನು ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು ಹಾಗೆ ಅಂತ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ ಯಾವ್ಯಾವ ಒಂದು ಫಾರ್ಮನ್ನು ತೊಗೊಳ್ಬೇಕು ಏನು ಎತ್ತ ಅಂತಲ್ಲ ಅದ್ರ ಬಗ್ಗೆ ವಿಡಿಯೋಸ್ ಇದೆ ವಿಡಿಯೋಸ್ನ ನೋಡ್ಕೋಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ನೀವು ಸರ್ಚ್ ಮಾಡ್ಬೋದಾಗಿರುತ್ತೆ ಕನ್ನಡ ವೇದ ಒಂದು ಹಾಕ್ಬಿಟ್ಟು ನಂತರದಲ್ಲಿ ಒಂದು ಬಿ.ಎಡ್ ರಿಕ್ಯೂಟ್ ಡಾಕ್ಯುಮೆಂಟ್ಸ್ ಅಂತ ಹಾಕಿದ್ರೆ ನಿಮಗೆ ವಿಡಿಯೋ ಸಿಗೋದಾಗಿರುತ್ತೆ ಅಗತ್ಯ ದಾಖಲೆಗಳು ಅಂತೆಲ್ಲ ಹಾಕದಂಥ ಸಂದರ್ಭದಲ್ಲಿ ನಂತರದಲ್ಲಿ ಇವಾಗ ಅಷ್ಟು ಸೀಟ್ಸ್ ಉಳ್ಕೊಂಡಿದೆ ಆಗಿದ್ದೀರಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ ಈ ಅಭ್ಯರ್ಥಿಗಳಿಗೆ ವೆರಿಫಿಕೇಶನ್ ಮಾಡಿಸ್ಕೊಂಡ್ರೆ ಪರಿಗಣಿಸ್ತಾರೆ ಅದನ್ನು ಹೊರತುಪಡಿಸಿ ಈ ಥರ ಒಂದು ಸೀಟ್ ಸಿಕ್ಕಿರೋ ಅಭ್ಯರ್ಥಿಗಳು 2 ಬಾರಿ ಕಾಲೇಜ್ ಸೀಟ್ ಸಿಕ್ಕಿ ದಾಖಲಾಗದ ಅಂದರೆ ದಾಖಲಾತಿ ಮಾಡ್ಕೊಂಡಂಥ ಅಡ್ಮಿಷನ್ ಸ್ಲಿಪ್ನ ತಗೊಂಡಂಥ ಅಭ್ಯರ್ಥಿಗಳು ಅಡ್ಮಿಷನ್ ಆಗಿರುವಂಥ ಅಭ್ಯರ್ಥಿಗಳು ಈ ಒಂದು 2 ಬಾರಿ ಕಾಲೇಜ್ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡನ್ನು ಕೊಟ್ಟರೆ ಅವರನ್ನು ಪರಿಗಣಿಸಲ್ಲ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಂತರ ಇವಾಗ ಅಷ್ಟು ಸೀಟ್ಸ್ ಉಳಿದಿದೆ ಹಾಗೆ ಅಂತೆಲ್ಲ ಪ್ರಶ್ನೆ ಇತ್ತಲ್ಲ ಈ ಅಭ್ಯರ್ಥಿಗಳನ್ನ ಕೂಡ ಪರಿಗಣಿಸ್ತಿದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರಲ್ಲ ಏನಂತ ಒಂದು ಡೌಟ್ಸ್ ಬರ್ಬೋದು ನಿಮಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂಥದ್ದು ಅಭ್ಯರ್ಥಿಗಳೇ ಈಗ ಅವರು ಕೂಡ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆ ಈ ಬಾರಿ ಪ್ರಕ್ರಿಯೆಯನ್ನು ಚೇಂಜಸ್ ಮಾಡಿರೋ ಅನ್ಬೋದಾಗಿರುತ್ತೆ ಕಳೆದ 2 ವರ್ಷಗಳಲ್ಲಿ ನಾವು ಕಂಡಂತೆ ಈ ಪ್ರಕ್ರಿಯೆ ಇರಲಿಲ್ಲ ಅಪ್ಲಿಕೇಶನ್ ಹಾಕಿದ ನಂತರ ವೆರಿಫಿಕೇಶನ್ ಲಿಸ್ಟ್ ಅಂತಾನೆ ಪ್ರಕಟ ಮಾಡಿರ್ತಿದ್ರು ಈ ಬಾರಿ ಏನು ಮಾಹಿತಿನ ಕೊಟ್ಟರು ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ವೆರಿಫಿಕೇಶನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟರು ಸಾಕಷ್ಟು ಅಭ್ಯರ್ಥಿಗಳಿಗೆ ಅದು ಗೊತ್ತಾಗಿಲ್ಲ ಅಪ್ಲಿಕೇಶನ್ ಹಾಕಿದ್ಮೇಲೆ ವೆರಿಫಿಕೇಶನ್ ಆಗಬೇಕಂತ ಹಾಗಾಗಿ ಅವರು ಕಾಯ್ತಾ ಇದ್ರು ವೆರಿಫಿಕೇಶನ್ ಲಿಸ್ಟ್ ಅಂತಾನೆ ಬಿಡ್ತಾರೆ ನಮ್ಮ ಹೆಸರು ಬರುತ್ತೆ ಯಾಕಂದ್ರೆ ಅವ್ರು ಸೀನಿಯರ್ಸ್ ಆ ಥರ ಹೇಳಿದ್ರು ಯಾಕಂದ್ರೆ ಅವ್ರು ತಪ್ಪೇನಿಲ್ಲ ಬಿಡಿ ಅವರು ಪ್ರಕ್ರಿಯೆ ಆ ಥರ ಇತ್ತು ಆ ಥರ ಹೇಳಿದ್ರು ಬಟ್ ಹಂಗಂತ ಎಲ್ಲಾನು ಸೀನಿಯರ್ಸ್ ಮೇಲೆ ಡಿಪೆಂಡ್ ಆಗೋದು ತಪ್ಪಾಗುತ್ತೆ ನಾವು ಕೂಡ ಸಾಕಷ್ಟು ವಿಡಿಯೋ ಮಾಡಿ ಕೂಡ ಮಾಹಿತಿನ ಕೊಟ್ಟಿದ್ದೀವಿ ನಿಮಗೆ ಸೊ ಅಭ್ಯರ್ಥಿಗಳಿಗೆ ನಂತರದಲ್ಲಿ ಇವಾಗ
ಓಕೆ. ಇವಾಗ ಸೀಟ್ ಉಳಿದಿದೆ ಅಂತ ಏನು ಪ್ರಶ್ನೆ ಕೇಳ್ತಿರಲ್ಲ, ಆ ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡದೇ ಇರೋದ್ರಿಂದ ಸೊ ಅವ್ನು ಮತ್ತೊಂದು ಅವಕಾಶ ಕೊಡೋಣ ಅಂದ್ಬಿಟ್ಟು ಇಲಾಖೆಯವ್ರು ಕೊಟ್ಟಿರೋದಾಗಿರುತ್ತೆ. ಸೀಟ್ ಉಳಿದಿದೆ ಬಿಟ್ಟಿದೆ ಅಂತಂದ್ರೆ ಸೀಟ್ ಮೆಟ್ರಿಕ್ಸ್‌ನ ನೋಡಿರ್ತೀರ ಅಭ್ಯರ್ಥಿಗಳೇ. ಸೊ ಆ ಒಂದು ಬೇಸ್ ಮೇಲೆ ಇರುವಂತದ್ದಾಗಿರುತ್ತೆ. ಓಕೆ. ಕೆಲವೊಂದು ಅಭ್ಯರ್ಥಿಗಳ ಪ್ರಶ್ನೆ ಇರೋರಿಗೆ ಸೀಟ್ ಸಿಕ್ಕಿಲ್ಲ, ಇವ್ರನ್ನ ಕೂಡ ಅವಕಾಶ ಕೊಡ್ತಿದ್ದಾರೆ. ಸೊ ಇವರು ಅಪ್ಲಿಕೇಶನ್ ಹಾಕಿರೋದ್ರಿಂದ ಸೊ ಆ ಅಭ್ಯರ್ಥಿಗಳು ಕೂಡ ಹೆಚ್ಚಿಗೆ ಪರ್ಸೆಂಟೇಜ್ ಇರೋರು ಇರ್ಬೋದು, ಬಿ.ಎಡ್ ಮಾಡಬೇಕು ಅನ್ನೋ ಆಸೆ ಹೊಂದಿರತಕ್ಕಂಥ ಆಕಾಂಕ್ಷೆ ಹೊಂದಿರುವಂಥ ಅಭ್ಯರ್ಥಿಗಳು ಇರ್ಬೋದು. ಸೊ ಅವ್ರು ಎಲ್ಲಿ ಸೀಟ್ ಸಿಕ್ಕರೂ ಹೋಗಕ್ಕೆ ರೆಡಿ ಇರ್ಬೋದಾಗಿರುತ್ತೆ. ಈಗ ಕೆಲವೊಂದು ಅಭ್ಯರ್ಥಿಗಳಿಗೆ ಕೆಲವೊಂದು ಭಾಗದಲ್ಲಿ ಸೀಟ್ ಕಡಿಮೆ ಇರುತ್ತೆ ಅಥವಾ ಸೀಟ್ ಫುಲ್ ಆಗಿರುತ್ತೆ, ಸ್ಟಾರ್ ಮಾರ್ಕ್ ಬರ್ತಿರೋದು. ಇನ್ನು ಕೆಲವು ಕಡೆ ಭಾಗದಲ್ಲಿ ಇರುತ್ತೆ, ಆ ಅಭ್ಯರ್ಥಿಗಳು ಬರಕ್ಕೆ ರೆಡಿ ಇಲ್ಲ, ಇವ್ರಾದ್ರು ಬರ್ಬೋದು ಅಥವಾ ಏನೋ ಒಂದು ಸೀಟ್ ಫಿಲ್ ಆಗ್ಬೋದು. ಏನೋ ಇಂಟೆನ್ಷನಿಂದ ಇಲಾಖೆ ಕಡೆಯಿಂದ ಅವಕಾಶ ಅಂತೂ ಕೊಟ್ಟಿದ್ದಾರೆ. ಸೊ ಅಭ್ಯರ್ಥಿಗಳಂತೂ ಸಹಾಯ ಅಂತೂ ಆಗುತ್ತೆ. ಸಾವಿರಾರು ಅಭ್ಯರ್ಥಿಗಳು ಏನೇನು ಸಮಸ್ಯೆ ಇದೆ ಅಥವಾ ರಿಜೆಕ್ಷನ್ ಲಿಸ್ಟಲ್ಲಿ ಇರುವಂಥವ್ರು ಸರಿಪಡಿಸ್ಕೊಂಡು ಆ ಒಂದು ಅಭ್ಯರ್ಥಿಗಳು ಸರಿಯಾದರೆ ಅಥವಾ ಅವ್ರದ್ದು ಸಮಸ್ಯೆ ಇಲ್ಲ ಅಂದ್ರೂ ರಿಜೆಕ್ಷನ್ ಲಿಸ್ಟಲ್ಲಿ ಇದ್ರು ಅಂದರೆ ನಂತರದಲ್ಲಿ ಇತರ ಅಭ್ಯರ್ಥಿಗಳು ಇದೆಲ್ಲ ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಆಗಬೇಕು ಅಂತಾನೆ ಗೊತ್ತಿಲ್ಲದಿರುವಂಥ ಅಭ್ಯರ್ಥಿಗಳು ಅವ್ರಿಗಂತೂ ಸಹಾಯ ಆಗುತ್ತೆ. ಸೊ ಆ ಕಾರಣಕ್ಕೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಭ್ಯರ್ಥಿಗಳು. ಆಲ್ ದ ಬೆಸ್ಟ್.